ನಮಸ್ಕಾರ ಎಲ್ರಿಗೂ. ಇವತ್ತು ಕೆಲವೊಂದು ಹೆಲ್ತ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಅದ್ರ ಜೊತೆ ಸ್ವಲ್ಪ ಕಿಚನ್ ಟಿಪ್ಸ್ ಸಹ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ನಾನು, ಯಾಕಂತೇಳಿದರೆ ತುಂಬ ಹೆಲ್ಪ್ ಆಗುವಂಥ ಒಂದು ವಿಡಿಯೋ ಇದು. ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಇದು ಹೆಲ್ಪ್ ಆಗ್ತದೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಆದಷ್ಟು. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೇನ್ ಅಂತೇಳಿದರೆ ನಾನೀಗ ಅಜೀರ್ಣ ಆದಾಗ ಯಾವ ಥರ ನಾವು ಮನೆಯಲ್ಲಿ ಒಂದು ವಸ್ತುವನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೋದು ಅಂತೇಳಿ. ಏನಂತೇಳಿದರೆ ಎಲ್ಲರ ಮನೆಯಲ್ಲಿ ಸಹ ನಾವೀಗ ಬಾಳೆಹಣ್ಣು ತಂದೆ ತರ್ತೇವೆ. ಇದು ಎಂಥ ಪ್ರತಿದಿನ ನಾವು ಅಂತೇಳಿದರೆ ಈಗ ಊಟ ಆದಮೇಲೆ ಒಂದೊಂದು ಬಾಳೆಹಣ್ಣು ತಿನ್ನೋದು ತುಂಬ ಒಳ್ಳೆಯದು. ಅದು ಸ್ವಲ್ಪ ಶೀತದ ಇದೆಲ್ಲ ಇದ್ದರೆ ರಾತ್ರಿ ತಿನ್ನಲಿಕ್ಕೆ ಹೋಗಬೇಡಿ. ಮಧ್ಯಾಹ್ನದ ಟೈಮಲ್ಲಿ ಊಟ ಆದ ನಂತರ ಒಂದೊಂದು ಬಾಳೆಹಣ್ಣು ತಿನ್ನಿ. ಅದರಿಂದ ನಮಗೆ ಅಜೀರ್ಣ ಆಗುವಂಥ ಒಂದು ಏನಾದರೂ ಇದ್ದರೆ ಸಹ ಅದು ಅದರಿಂದ ಕಮ್ಮಿ ಆಗ್ತದೆ. ಆಮೇಲೆ ಅನಾನಸ್ ಹಣ್ಣು ಉಂಟಲ್ಲ, ಪೈನಾಪಲ್ಲು, ಅದು ಸಹ ಒಂದು ಅಜೀರ್ಣಕ್ಕೆ ಒಂದು ಒಳ್ಳೆಯ ಔಷಧಿ ಅಂತಲೇ ಹೇಳ್ತೇನೆ ನಾನು. ಇದು ಸಹ ನೀವು ತಿನ್ನೋದ್ರಿಂದ ಸಹ ತುಂಬ ಒಳ್ಳೆಯದು. ಮೂರನೇದು ಬಂದು ಮೂಸಂಬಿ ಹಣ್ಣು. ಮೂಸಂಬಿ ಹಣ್ಣು ಸಹ ಒಬ್ಬೊಬ್ಬರು ಅದು ಕಫ ಆಗ್ತದೆ, ಶೀತ ಆಗ್ತದೆ ಅಂತೇಳಿ ತಿನ್ನೋದಿಲ್ಲ. ಅಂದರೆ ಮಧ್ಯಾಹ್ನ ಟೈಮಲ್ಲಿ ಊಟ ಆದ ನಂತರ ತಿನ್ಬೋದು, ಯಾಕಂದರೆ ರಾತ್ರಿ ಟೈಮಲ್ಲಿ ತಿಂದರೆ ಒಬ್ಬರಿಗೆ ಆಗೋದಿಲ್ಲ ಅದು. ಹಾಗಾಗಿ ಮಧ್ಯಾಹ್ನ ತಿನ್ನಿ ಮೂಸಂಬಿ, ಅಥವಾ ಎಲ್ಲ ಒಟ್ಟಿಗೆ ಅಂತಲ್ಲ, ಒಂದು ಬಾಳೆಹಣ್ಣು ತಿನ್ನಿ. ಇಲ್ಲ ಅಂತೇಳಿದರೆ ಅನಾನಸ್ ಇದ್ದರೆ ಅನಾನಸ್ ತಿನ್ಬೋದು, ಇಲ್ಲ ಮೂಸಂಬಿ ತಿನ್ಬೋದು. ಈ ಮೂಸಂಬಿ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಅಂದರೆ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಅದು ಅಲ್ಲದೆ ಹಸು ಸಹ ಜಾಸ್ತಿ ಆಗ್ತದೆ, ಹಸಿವೆ ಜಾಸ್ತಿ ಆಗ್ತದೆ ಮೂಸಂಬಿ ತಿನ್ನೋದ್ರಿಂದ. ಇನ್ನು ಇದು ಫ್ರೂಟ್ಸ್ ಎಲ್ಲ ಬೇಡವೇ ಬೇಡ, ಅದೆಲ್ಲ ತಿಂದರೆ ಶೀತ ಆಗ್ತದೆ ಏನೋ ಒಂದು ರೀಸನ್ ಏನಾದರೂ ಇದ್ದರೆ ನಿಮಗೆ ಹಸಿ ಶುಂಠಿ ಇರ್ತದಲ್ಲ, ಒಂದು ಇಷ್ಟು ದೊಡ್ಡ ಪೀಸು ಊಟ ಆದ ನಂತರ ಇಷ್ಟು ದೊಡ್ಡ ಪೀಸ್ ಒಂದು ಬಾಯಲ್ಲಿ ಹಾಕಿ ಜಗ್ದು ಆ ರಸನ ನುಂಗಿ, ಅದರಿಂದ ಡೈಜೆಷನು ಪ್ರಾಬ್ಲಮ್ ಕರೆಕ್ಟ್ ಆಗ್ತದೆ, ಅಜೀರ್ಣ ಆಗೋದಿಲ್ಲ ಅದರಲ್ಲಿ. ಅದಲ್ಲದೆ ನಮಗೆ ಹೊಟ್ಟೆಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆ, ಹೊಟ್ಟೆ ಹುಣ್ಣಾಗಿ ಆ ಥರದ್ದಿದ್ದರೆ ಸಹ ಕಮ್ಮಿ, ಅಂದರೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ಇದು ಸಹ ನೀವು ಮಾಡ್ಕೊಳ್ಬೋದು. ಪ್ರತಿದಿನ ಊಟ ಆದ ನಂತರ ಒಂಚೂರು ಗಾಳಿಗೆ ಓಡಾಡೋದ್ರಿಂದ ಸಹ ನಮ್ಮ ಇದು ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗ್ತದೆ. ಮತ್ತು ಅಜೀರ್ಣ ಏನಾದರೂ ಪ್ರಾಬ್ಲಮ್ ಇದೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಒಂದು ಸ್ವಲ್ಪ ಹೊತ್ತು ಗಾಳಿಯಲ್ಲಿ, ಅಂದರೆ ನೈಟೆಲ್ಲ ಊಟ ಮಾಡಿದ ನಂತರ ಒಂಚೂರು ವಾಕ್ ಮಾಡ್ಬೋದು ಗಾಳಿಯಲ್ಲಿ. ಇನ್ನು ಪೀರಿಯಡ್ ಟೈಮಲ್ಲಿ ಬ್ಲೀಡಿಂಗ್ ಒಬ್ಬರಿಗೆ ಜಾಸ್ತಿ ಆಗ್ತದಲ್ಲ, ಅದ್ರ ಬಗ್ಗೆ ಸಹ ನಾನು ಕೆಲವೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಈಗ ಬ್ಲೀಡಿಂಗು ತುಂಬ ಆಗ್ತಾ ಉಂಟಂತ ಹೇಳಿದರೆ ಈ ಬಾಳೆ ಹೂವು ಸಿಗ್ತದಲ್ಲ, ಅದರ ರಸ ಸಹ ಮೊಸರಲ್ಲಿ ಕಲಸಿ ಸ್ವಲ್ಪ ದಿನ ನೀವು ಫುಡ್ ಜೊತೆಯಲ್ಲಿ ಸಹ ತಿನ್ಬೋದು. ಅದರಿಂದ ಬ್ಲೀಡಿಂಗ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ. ಅದರಿಂದ ನಾವು ತಂಬುಳಿ ಮಾಡ್ತೇವೆ, ಪಲ್ಯ ಮಾಡ್ಬೋದಲ್ವ, ತುಂಬ ವೆರೈಟಿ ಮಾಡ್ಬೋದು ಬಾಳೆ ಹೂವಿನಿಂದ. ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇನ್ನೊಂದು ಅಂತ ಹೇಳಿದರೆ ಎಲೆಕೋಸು, ಇದು ಕ್ಯಾಬೇಜ್ ಇರ್ತದಲ್ಲ, ಕ್ಯಾಬೇಜಿದು ಪಲ್ಯ ಸಹ ಮಾಡಿ ನೀವು ಸ್ವಲ್ಪ ಸ್ವಲ್ಪ ತಿಂತಾ ಬಂದರೆ ಅದರಿಂದ ಸಹ ಜಾಸ್ತಿ ಬ್ಲೀಡಿಂಗ್ ಆಗೋದು ಸಹ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು, ಯಾರಿಗಾದರೂ ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದ್ರೆ. ಇನ್ನೊಂದು ಅಂತ ಹೇಳಿದರೆ ವೀಕ್ನೆಸ್ಸಿಗೆ ನಿನ್ನೆ ನಾನು ತುಂಬ ಹೇಳಿದೆ ನಿಮಗೆ, ಎಳ್ನೀರು ಬಗ್ಗೆ ಸಹ ಹೇಳಿದೆ. ಈ ಸೆಕೆಗಾಲದಲ್ಲಿ ತುಂಬ ಬಾಡಿ ವೀಕ್ನೆಸ್ ಆಗ್ತದಲ್ಲ, ಅಥವಾ ಇದು ಬೇಸಿಗೆಗಾಲ ಅಂತಲ್ಲ, ಯಾವಾಗಲಾದರೂ ಒಮ್ಮೆ ನಮಗೆ ಬಾಡಿ ವೀಕ್ನೆಸ್ ಆದಾಗ ನಾವು ಎಳ್ನೀರನ್ನು ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ. ಎಳ್ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ ಅದನ್ನು ಮಕ್ಕಳಿಗೆ ಕೊಟ್ಟರೆ ಆ ಮಕ್ಕಳಿದು ರೋಗ ನಿರೋಧಕ ಶಕ್ತಿ ಸಹ ಜಾಸ್ತಿ ಆಗ್ತದೆ. ಇನ್ನೊಂದು ಅಂತೇಳಿದರೆ ಇದು ಎಳ್ನೀರು ಸ್ವಲ್ಪ ಗಂಜಿ ಥರ ಇರ್ತದಲ್ಲ, ಅದು ನಾವು ಪ್ರತಿದಿನ ಇದು ಕುಡಿಯೋದ್ರಿಂದ ನಮಗೆ ನಿಶಕ್ತಿಯ ಆ ಥರದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸಹ ಸಾಲ್ವ್ ಆಗ್ತದೆ. ಆಮೇಲೆ ಅಜೀರ್ಣ ಸಹ ಅದರಿಂದ ಕಮ್ಮಿ ಆಗ್ತದೆ, ಮತ್ತು ಹೊಟ್ಟೆ ನೋವು ಸಹ ಕಮ್ಮಿ ಆಗ್ತದೆ ಅದರಲ್ಲಿ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಬೇಕಾದರೆ ತುಂಬ ಜನ ಎಳ್ನೀರು ಕುಡಿತಾರೆ, ಇದಕ್ಕೋಸ್ಕರ ಎಸಿಡಿಟಿ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವೆಲ್ಲ ಇದ್ದರೆ ಕುಡಿತಾರೆ. ಇನ್ನೊಂದು ಅಂತೇಳಿದರೆ ಅದನ್ನು ಕುಡಿತಾ ಬಂದರೆ ನಮ್ಮ ಮಸಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಖಂಡಿತವಾಗ್ಲೂ ನೀವು ಕುಡಿಬೋದು, 2 ಸಲ ಆದರೂ ನೀವು ಕುಡಿದು ನೋಡಿ. ಮತ್ತು ನಮ್ಮ ಇದು ಲೂಸ್ ಮೋಷನ್ ಮತ್ತು ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆದಾಗ ಸಹ ನೋಡಿ ತುಂಬ ವೀಕ್ ಆಗ್ತದೆ ಬಾಡಿ. ಆ ಟೈಮಲ್ಲಿ ಸಹ ಎಳ್ನೀರು ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀನಿ ನಾನು. ಸುಕ್ಕುಗಟ್ಟಿದ ಇದು ನಮ್ಮ ಸ್ಕಿನ್ ಸುಕ್ಕುಗಟ್ಟದಲ್ಲ, ಅದಕ್ಕೆ ಸಹ ಒಂದು ಬೆಸ್ಟ್ ಮೆಡಿಸಿನ್ ಇದು. ಎಳ್ನೀರಲ್ಲಿ ಸ್ವಲ್ಪ ಮುಖ ಎಲ್ಲ ನಾವು ವಾಶ್ ಮಾಡಿದರೆ, ಜಾಸ್ತಿ ಎಲ್ಲ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ನಾವು ಸ್ಕಿನ್ನನ್ನು ವಾಶ್ ಮಾಡಿಕೊಂಡ್ರೆ ಸುಕ್ಕುಗಟ್ಟೋದು ಕಮ್ಮಿ ಆಗ್ತದೆ. ಆಮೇಲೆ ನರ ದೌರ್ಬಲ್ಯಕ್ಕೆ ಸಹ ಒಂದು ಎಳ್ನೀರು ಬೆಸ್ಟ್ ಮೆಡಿಸಿನ್. ಖಂಡಿತವಾಗ್ಲೂ ಎಷ್ಟು ಯೂಸ್ ಉಂಟು ಈ ಇದರಲ್ಲಿ ಎಳ್ನೀರಲ್ಲಿ. ಕೆಲವರಿಗೆ ಕೆಮ್ಮು ಸ್ಟಾರ್ಟ್ ಆದರೆ ನಿಲ್ಲುವುದೇ ಇಲ್ಲ ಅಲ್ವಾ,
ಆ ಕೆಮ್ಮಿಗೆ ಒಂದು ಬೆಸ್ಟ್ ಮೆಡಿಸಿನ್ ನಾನು ಹೇಳ್ತೇನೆ, ಹೋಮ್ ರೆಮಿಡೀಸ್ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ಒಂದೊಂದು ಸಲ ಅಂದರೆ ಈಗ ಸಿರಪ್ ಎಲ್ಲ ನಾವು ಕುಡಿತೇವೆ, ಸಿರಪ್ಪು ಮನೆಯಲ್ಲೇ ಇದ್ದರೆ ತೊಂದರೆ ಇಲ್ಲ, ಅದರಲ್ಲಿ ಒಂದು ಸ್ವಲ್ಪ ನಿದ್ರೆ ಬರ್ತದಲ್ಲ, ಹಾಗಾಗಿ ಇದೊಂದು ನೀವು ಮಾಡಿ ಕುಡಿದು ನೋಡಿ. ಯಾರಿಗಾದರೂ ಕೆಮ್ಮು ಸ್ಟಾಪ್ ಆಗೋದಿಲ್ಲ, ಜಾಸ್ತಿ ಉಂಟಂತೇಳಿದರೆ ಇದು ಆಯುರ್ವೇದಿಕ್, ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ. 1 ಲೋಟ ನೀರನ್ನು ನೀವು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ಅದಕ್ಕೆ ಹರಳುಪ್ಪು ಉಂಟಲ್ಲ, ಜಾಸ್ತಿ ಹಾಕಬೇಡಿ ಹರಳುಪ್ಪು, ಒಂದು 2-3 ಒಂದು ಸಣ್ಣದು 2-3 ಪೀಸಸ್ ನೀವು ಹಾಕಿದರೆ ಸಾಕು. ಅದಕ್ಕೆ ಒಂದು 4-5 ಬೆಳ್ಳುಳ್ಳಿ ಎಸಳನ್ನು ಸಹ ನೀವು ಜಜ್ಜಿ ಅದಕ್ಕೆ ಹಾಕಿ ಚೆಂದ ಮಾಡಿ ಕುದಿ ತರಿಸ್ಕೊಳ್ಳಿ. ಕಲ್ಲುಪ್ಪು ಮತ್ತು ಬೆಳ್ಳುಳ್ಳಿ ಎಸಳು ಅಷ್ಟೇ ಇದಕ್ಕೆ ಬೇಕು. ಸುಮಾರು ಒಂದು 5 ನಿಮಿಷ ಅದು ಬಂದ ನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮತ್ತು ಅದನ್ನು ಸೋಸಿ, ಅಂದರೆ ಅದು ತಣ್ಣಗಾದಮೇಲೆ ಕುಡಿಬಾರ್ದು, ಸ್ವಲ್ಪ ಬೆಚ್ಚಗಿರುವಾಗಲೇ, ಸ್ವಲ್ಪ ಅಂದರೆ ತುಂಬ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗಿರ್ತದಲ್ಲ, ಆ ಟೈಮಲ್ಲಿ ಅದನ್ನು ನೀವು ಕುಡಿತಾ ಬನ್ನಿ. ಆ ಕುಡಿಯೋದ್ರಿಂದ ಅಂದರೆ ಇದು ಕಷಾಯ ಕುಡಿಯೋದ್ರಿಂದ ಕೆಮ್ಮು ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ, ಬೆಸ್ಟ್ ಮೆಡಿಸಿನು. ಇನ್ನು ಈ ಸೀಸನಲ್ಲಿ ಇನ್ನು ಮಾವಿನ ಹಣ್ಣು ಸ್ಟಾರ್ಟ್ ಅಲ್ವಾ, ಎಲ್ರಿಗೂ ಇಷ್ಟವಾಗುವಂಥ ಒಂದು ಹಣ್ಣದು ಮಾವಿನ ಹಣ್ಣು. ಖಂಡಿತವಾಗ್ಲೂ ಅಂದರೆ ಮಾವಿನ ಹಣ್ಣು ತಿನ್ನೋಕ್ಕಿಂತ ಮೊದಲು ಸ್ವಲ್ಪ ನಾವು ಮುನ್ನೆಚ್ಚರಿಕೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಮಾವಿನ ಹಣ್ಣು ತಂದು ನೀವು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡೋದು ಒಳ್ಳೆಯದು. ಯಾಕಂತೇಳಿದರೆ ಈಗೆಲ್ಲ ಸ್ವಲ್ಪ ಪೌಡರೆಲ್ಲ ಹಾಕಿಲ್ಲ ಅದು ಹಣ್ಣು ಮಾಡ್ತಾರಲ್ವ, ಹಾಗಾಗಿ ತಂದ ತಕ್ಷಣ ಸ್ವಲ್ಪ ಹೊತ್ತು ನೀವು ನೀರಲ್ಲಿ ನೆನೆಸಿಟ್ಟು ಆಮೇಲೆ ನೀವು ಅದನ್ನು ತಿನ್ನಿ. ಇನ್ನೊಂದು ಅಂತ ಹೇಳಿದರೆ, ನಾವೆಲ್ಲ ಚಿಕ್ಕವರು ಇರುವಾಗ ಮಾವಿನ ಹಣ್ಣು ಹೇಗೆ ತಿಂತಾಯಿದ್ವಿ, ಚಾಕುಲಿ ಕಟ್ ಮಾಡಿ ನಾವು ತಿಂತಾ ಇರಲಿಲ್ಲಲ್ವ, ಹಾಗೆಯೇ ಕಚ್ಚಿ ತಿಂತಾಯಿದ್ವಿ. ಅದು ಬೆಸ್ಟ್, ಅದು ಮಾವಿನ ಹಣ್ಣು ಹಾಗೆಯೇ ತಿನ್ನಬೇಕು, ಆರೋಗ್ಯದ ದೃಷ್ಟಿಯಿಂದ ಸಹ ಅದು ಒಳ್ಳೆಯದು. ಆಮೇಲೆ ತುಂಬ ಹಣ್ಣಾಗಿರುವಂಥದ್ದು, ಆಮೇಲೆ ಅದರ ಮೇಲೆ ತುಂಬ ಕಲೆ ಎಲ್ಲ ಬಿದ್ದಿರ್ತದೆ ನೋಡಿ, ಅಂಥದ್ದು ನೀವು ತಿನ್ನಲಿಕ್ಕೆ ಹೋಗ್ಬಿಡಿ. ಯಾಕಂತೇಳಿದರೆ ಈಗ ಹಾಗೆ ತಿನ್ನೋರಿಗಾದರೆ ಗೊತ್ತಾಗೋದಿಲ್ಲ ಒಳಗಡೆ ಹುಳ ಆಗಿದೆ ಅಂತೇಳಿ. ಈಗ ಕಟ್ ಮಾಡೋ ತಿನ್ನೋವರಿಗೆ ಆದರೆ ಗೊತ್ತಾಗ್ತದೆ ಹುಳ ತುಂಬ ಇರ್ತದೆ, ತುಂಬ ಮೆದುವಾಗಿರ್ತದೆ, ಮತ್ತು ಒಂಥರ ಕಪ್ಪು ರೌಂಡ್ ಆಗಿರ್ತದೆ ಆ ಮಾವಿನ ಹಣ್ಣು ಮೇಲೆ. ಅಂಥದ್ದೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ಇನ್ನೊಂದು ಅಂತ ಹೇಳಿದರೆ, ಮಾವಿನ ಹಣ್ಣು ತಿನ್ನಲಿಕ್ಕೆ ತುಂಬ ಟೇಸ್ಟ್, ಆದರೆ ಅದು ಜಾಸ್ತಿ ತಿಂದರೆ ಸಹ ಅಜೀರ್ಣ ಆಗ್ತದೆ. ಖಂಡಿತವಾಗ್ಲೂ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ, 1 ಅಥವಾ 2 ಮಾವಿನ ಹಣ್ಣು ತಿನ್ನಿ. ಯಾವಾಗಲೂ ಮಾವಿನ ಹಣ್ಣು ತಿನ್ನುವುದು ಅಂತ ಹೇಳಿದರೆ ಊಟ ಆದಮೇಲೆ ತಿನ್ನಬೇಕು, ಊಟಕ್ಕಿಂತ ಮೊದಲು ಮಾವಿನ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರಲ್ವ. ಅದು ನೀವು ಅಂದರೆ ಮಾವಿನ ಹಣ್ಣು ತಿಂದ ನಂತರ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಮಾವಿನ ಹಣ್ಣು ಸಹ ಅದಕ್ಕೆ ಹೇಳಿದ್ದು, ಜಾಸ್ತಿ ತಿಂದರೆ ಅಜೀರ್ಣ ಆಗ್ತದೆ. ಮಾವಿನ ಹಣ್ಣು ತಿಂದ ತಕ್ಷಣ ನೀವು ಸ್ವಲ್ಪ ಓಮದ ಕಾಳನ್ನು ತಿಂದುಬಿಡಿ, ಅದರಿಂದ ಏನು ಇದಾಗೋದಿಲ್ಲ ನಿಮಗೆ. ಇನ್ನು ಸ್ವಲ್ಪ ಅಂದರೆ ಮಾವಿನ ಹಣ್ಣು ತಿಂದರೆ ನಿಮಗೆ ಏನಾದರೂ ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಆ ಥರದ್ದೆಲ್ಲ ಪ್ರಾಬ್ಲಮ್ ಬಂತಂತ ಹೇಳಿದರೆ ಸ್ವಲ್ಪ ಹಸಿ ಶುಂಠಿ ಸಹ ನೀವು ಇದರ ಜೊತೆಲಿ ತಿನ್ಬೋದು, ಅಂದರೆ ಮಾವಿನ ಹಣ್ಣು ತಿಂದ ಆದಮೇಲೆ. ಇನ್ನೊಂದಂದರೆ ಮಾವಿನ ಹಣ್ಣು ತಿಂದ ತಕ್ಷಣ ನೀರು ಕುಡಿಲಿಕ್ಕೆ ಹೋಗಬಾರ್ದು, ಇದು ಸಹ ನಮ್ಮ ಹೆಲ್ತ್ ಒಂದು ಅಪ್ಸೆಟ್ ಆಗಲಿಕ್ಕೆ ಸಹ ಒಂದು ಕಾರಣ ಆಗ್ತದೆ. ಮಾವಿನ ಹಣ್ಣು ತಿಂದ ತಕ್ಷಣ ನೀರು ಕುಡಿಬಾರ್ದು, ಮಾವಿನ ಹಣ್ಣು ತಿಂದ ತಕ್ಷಣ ಸ್ವಲ್ಪ ಓಮ ತಿನ್ನಬೇಕು, ಇಲ್ಲ ಅಂತ ಹೇಳಿದರೆ ಹಸಿ ಶುಂಠಿಯನ್ನು ತಿನ್ನಬೇಕು. ಮಾವಿನ ಹಣ್ಣು ಅಂತೇಳಿದರೆ ಮಾವಿನ ಮರ ಇದ್ದರೆ ಒಳ್ಳೆಯದು, ಮಾವಿನ ಮರದಲ್ಲಿ ಹಣ್ಣಾಗಿರ್ತದೆ ನೋಡಿ, ಅಂಥ ಹಣ್ಣು ತಿಂದರೆ ತುಂಬ ಒಳ್ಳೆಯದು. ಮಾವಿನ ಹಣ್ಣು ಅಂತೇಳಿದರೆ ಡೈಜೆಷನಿಗೆ ತುಂಬ ಒಳ್ಳೆಯದು, ಅದಕ್ಕಾಗಿ ಹೇಳೋದು ಅದು ಊಟ ಆದ ನಂತರ ನಾವು ತಿನ್ನೋದು ಒಳ್ಳೆಯದು. ಹಾಗಾಗಿ ರಾತ್ರಿ ಊಟ ಆದ ನಂತರ ಒಂದೊಂದು ಮಾವಿನ ಹಣ್ಣು ನಾವು ತಿನ್ನೋದು ಒಳ್ಳೆಯದು. ಅದು ಮಾವಿನ ಹಣ್ಣು ತಿಂದ ನಂತರ ನೀರು ಕುಡಿಬೇಡಿ, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಬೀಟ್ರೂಟ್ ಏನಾದರೂ ಮನೆಯಲ್ಲಿ ಜಾಸ್ತಿ ತಂದಿದ್ದರೆ ಅದನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಅದನ್ನು ನೀವು ತುರಿದು ಬಿಸಿಲಿಗೆ ಒಣಗಿಸಿ, ಒಂದು 2-3 ಬಿಸಿಲಿದ್ರೆ ಸಾಕಾಗ್ತದೆ. ಅದರ ನಂತರ ನೀವು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಫುಡ್ ಕಲರ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಬೆಸ್ಟ್ ಐಡಿಯಾ ಅಂತಲೇ ನಾನು ಹೇಳ್ತೇನೆ. ಈಗ ರೆಡ್ ಕಲರೆಲ್ಲ ಬೇಕಂತೇಳಿದರೆ ನಮಗೆ ಈಗ ಫುಲ್ ಕಲರ್ ಅಂದರೆ ಅಂಗಡಿಯಿಂದ ತಂದು ನಾವು ಯೂಸ್ ಮಾಡಿದರೆ ಅದರಲ್ಲಿ ಸಹ ಸೈಡ್ ಎಫೆಕ್ಟ್ ಉಂಟಲ್ಲ, ಅದರ ಬದಲಿಗೆ ನಾವು ಈ ಥರ ಬೀಟ್ರೂಟನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಫುಡ್ಡಿಗೆ ನಮಗೆ ಬೇಕಾದಾಗ ನಾವು ಈ ಕಲರನ್ನು ಯೂಸ್ ಮಾಡ್ಬೋದು. ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಅಲ್ವಾ. ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಇದು. ಎಳ್ನೀರಿಗೆ ನಿಮಗೆ ಹಾಗೆ ಕುಡಿಲಿಕ್ಕೆ ಕಷ್ಟ ಅಂತೇಳಿದರೆ ಎಳ್ನೀರಿಗೆ 1 ಚಮಚ ಇದು ಕಲ್ಸಕ್ಕರೆ ಉಂಟಲ್ಲ, ಕಲ್ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡಿ ನೀವು ಕುಡೀರಿ. ಈ ಥರ ಕುಡಿಯೋದ್ರಿಂದ ಬಾಡಿ ಓವರ ಹೀಟ್ ಆಗಿದ್ದರೆ ಸಹ ಅದರಿಂದ ಕಮ್ಮಿ ಆಗ್ತದೆ ಈ ಥರ ಕುಡಿಯೋದ್ರಿಂದ. ಇಲ್ಲಾಂತೇಳಿದರೆ ಸೋಂಪಿನ ಕಾಳ ಜೊತೆ ನೀವು ಕಲ್ಸಕ್ಕರೆ ಸಹ ತಿನ್ಬೋದು, ಅದರಿಂದ ಸಹ ಬಾಡಿ ಓವರ್ ಹೀಟ್ ಆದರೆ ಸಹ ಕಮ್ಮಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.